ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೆ ಮಗು ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಉಲ್ಲಾಸದ ಶುಭರಿನಕ್ಕೆ ಸಂತೋಷವೇ ಉಡುಗೊರೆಯೋ ಕೆಂಪೇಗೌಡರ ವೇದಿಕೆಯಿಂದ ನಮ್ಮ ಮಹಾಪೋಷಕರಾದಂಥ ಮುನಿರತ್ನಣ್ಣವರು 46ನೇ ವರ್ಷದ ಹುಟ್ಟುಹಬ್ಬ ಆಚರಣೆನ ಬೇಡ ಬೇಡ ಅಂತ ಹೇಳ್ತಾಯಿದ್ರು. ನಾವು ಬಲವಂತವಾಗಿ ಈ ಭಾಗದಲ್ಲಿ ನೀವು ಜನಪ್ರಿಯರು ಅದಲ್ಲದೆ ಬಡವರ ಬಂದು ಸಮಾಜ ಸೇವಕರು ಮುಂದಿನ ದಿನಗಳಲ್ಲೆಲ್ಲ ಹಿಂದಿನ ದಿನಗಳಿಂದನೂ ನೀವು ಜನಕ್ಕೆ ಮಾಡ್ಕೊಂಬಂದಿರ್ತಕ್ಕಂಥ ಅನುಕೂಲಗಳನ್ನ ನೋಡ್ತಾ ಇದ್ರೆ, ಸೇವೆ ನೋಡ್ತಾ ಇದ್ರೆ ನಿಮಗೆ ನಾವು ಆಭಾರಿ ಆಗಬೇಕಣ್ಣ. ಈ ಭಾಗದಲ್ಲಿ ಅತಿ ಹೆಚ್ಚು ನೀವು ಪ್ರೀತಿ ಗಳಿಸಿರೋಂಥ ವ್ಯಕ್ತಿ. ನಿಮಗೆ ನಾವು ಈ ಬರ್ತ್ಡೇನ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಮಾಡಬೇಕು ಅಂತೇಳಿ ನಾವು ಮೋಹನವರು ನಮ್ಮ ವೇದಿಕೆ ಪರವಾಗಿ ಎಲ್ಲರೂ ಸೇರಿ ಇವತ್ತು ಈ ವೇದಿಕೆ ಪರವಾಗಿ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ. ಅವ್ರಿಗೆ ದೇವರು ಆಯಸ್ಸು ಆರೋಗ್ಯ ಸಮೃದ್ಧಿ ಸಂತೋಷ ಎಲ್ಲ ಕೊಟ್ಟು ಆ ತಾಯಿ ಚಾಮುಂಡೇಶ್ವರಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಶಕ್ತಿ ಕೊಡಲಿ, ಇನ್ನು ಸೇವೆ ಮಾಡೋಕ್ಕೆ ಅಧಿಕಾರ ಕೊಡಲಿ, ಇನ್ನು ಸೇವೆ ಮಾಡೋಕ್ಕೆ ಇನ್ನೂ ಹೆಚ್ಚು ಶಕ್ತಿ ಕೊಡಲಿ ಅಂತೇಳಿ ದೇವ್ರಲ್ಲಿ ಕೇಳ್ಕೊತೀನಿ. ಅವರು ಜ್ಞಾನ ಭಾರತಿ ವಾರ್ಡ್ ಮಹಾನಗರ ಪಾಲಿಕೆ BBMPಲಿ ಸದಸ್ಯರಾಗಬೇಕು, ಮುಂದೆ ಅಧ್ಯಕ್ಷರು ಕೂಡ ಆಗಬೇಕು, ಇನ್ನು ಅತಿ ಹೆಚ್ಚು ಸ್ಥಾನ ಸಿಗಬೇಕು. ಅವರು ಮಾಡ್ತಕ್ಕಂಥ ಸೇವೆಗೆ ಇದು ಕಮ್ಮಿನೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾಗರಬಾವಿ ನಾಡಪ್ರಭು ಕೆಂಪೇಗೌಡರ ವೇದಿಕೆ ವತಿಯಿಂದ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. ಎಲ್ಲ ಸದಸ್ಯರು ಕೂಡ ಅವರಿಗೆ ಹಾರೈಸಿ ಅನಂತ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಕೂಡ ಮುನಿರತ್ನವರಿಗೆ ಕೂಡ ಮುಂದಿನ ದಿನಗಳಲ್ಲಿ ಯಾವುದೇ ಚುನಾವಣೆಯಲ್ಲಿ ಭಾಗವಹಿಸಿದ್ರೂ ಕೂಡ ಅವರಿಗೆ ಖಂಡಿತ ನಾವೆಲ್ಲ ಕೂಡ ಸಂಪೂರ್ಣವಾದಂಥ ಬೆಂಬಲವನ್ನು ಕೂಡ ಕೊಡ್ತೀವಿ. ಖಂಡಿತ ಅವರ ಜಯಶೀಲನಾಗಿ ಮಾಡ್ತೀವಿ. ಅಧಿಕಾರ ಪ್ರಾಪ್ತಿಯನ್ನು ಮಾಡೋದಕ್ಕೆ ಖಂಡಿತ ನಾವೆಲ್ಲ ಕೂಡ ಸದಾ ಸಿದ್ಧರಾಗಿದ್ದೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾರೆ. ಮುನಿರತ್ನ ಎನ್ ಗೌಡ ಅಂದರೆ ಅದೊಂದು ಶಕ್ತಿ. ಇದು ಜನಾನುರಾಗಿ. ಇವರು ಹುಟ್ಟುಹಬ್ಬನ ನಾವೆಲ್ಲ ಆಚರಿಸ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ಸಡಗರ ಸಂಭ್ರಮದಿಂದ ಕಾಯ್ತಾಯಿದ್ದು 46 ವಸಂತಗಳನ್ನ ಕಳೆದಿದ್ದಾರೆ. ಭಗವಂತ ಇವ್ರಿಗೆ ದೀರ್ಘಾಯುಷು ಕೊಟ್ಟು ಶತಾಯುಷು ಆಗಲಿ ಅಂತ ಹೇಳ್ಬಿಟ್ಟು ನಾವೆಲ್ಲ ವೇದಿಕೆ ಪರವಾಗಿ ಕೇಳ್ಕೊತೀವಿ. ಇವರು ಬಡವರ ಬಗ್ಗೆ ಮಾಡಿರ್ತಕ್ಕಂಥ ಕೆಲಸಗಳನ್ನ ನಾನು ಈ ಸಮಯದಲ್ಲಿ ವಿಶ್ಲೇಷಣೆ ಮಾಡಬೇಕು ಅಂದರೆ ತುಂಬ ಸಂತೋಷ ಆಗುತ್ತೆ. ಭಗವಂತ ಇನ್ನೂ ಇಂಥವ್ರಿಗೆ ಹೆಚ್ಚಿನ ಶಕ್ತಿ ಕೊಟ್ಟು ನಮ್ಮ ಕ್ಷೇತ್ರ ಜ್ಞಾನಭಾರತಿ ವಾರ್ಡ್ನಲ್ಲಿ ಇವರು ರಾಜಕೀಯವಾಗಿ BBMP ಸದಸ್ಯರಾಗಿ ಹಾಗೂ ಇನ್ನೂ ಹೆಚ್ಚಿನ ಶಾಸಕರ ಸ್ಥಾನದಲ್ಲಿ ನಿಂತ್ಕೊಂಡು ಇವರು ಮುಂದಿನ ದಿನಗಳಲ್ಲಿ ಕೆಲಸ ಮಾಡೋ ಅಂಥ ಶಕ್ತಿನ ಭಗವಂತ ಕೊಡಲಿ ಅಂತ ಕೇಳುತ್ತಾ ಇವ್ರಿಗೆ ಇವ್ರ ಮನೆ ಕುಟುಂಬ ವರ್ಗದವ್ರಿಗೆ ಎಲ್ಲರಿಗೂ ಭಗವಂತ ಆರೋಗ್ಯ ಆಯುಷ್ ಕೊಟ್ಟು ಕಾಪಾಡಲಿ ಅಂತ ಹೇಳ್ಬಿಟ್ಟು ಕೇಳ್ಕೊತೀನಿ. ಆಮೇಲೆ ಇವತ್ತು ಈ ನಾವು ಅಣ್ಣವ್ರಿಗೆ ಮಾಡಿರ್ತಕ್ಕಂಥ ಈ ಏನು ಹುಟ್ಟುಹಬ್ಬದ ಕಾರ್ಯಕ್ರಮ ಕೇವಲ ನೆಪ ಮಾತ್ರ. ಅವರು ಎಷ್ಟೋ ಸಾವಿರಾರು ಜನಗಳಿಗೆ ಇವತ್ತು ಹುಟ್ಟುಹಬ್ಬದನ್ನು ಮಾಡವ್ರೆ, ಆ ಸಂಭ್ರಮದಲ್ಲಿ ಭಾಗಿಯಾಗಿದ್ದಾರೆ. ಆ ಸಂಭ್ರಮನ ಅವ್ರದ್ದೇ ಹುಟ್ಟುಹಬ್ಬನ ಥರದಲ್ಲಿ ಆಚರಿಸ್ಕೊಂಡು ನಮ್ಮೆಲ್ಲರಿಗೂ ಸಂತೋಷಪಡಿಸಿದ್ದಾರೆ. ಇಂಥ ಸಂದರ್ಭದಲ್ಲಿ ಇವ್ರಿಗೆ ಸಣ್ಣ ಸೇವೆ ಮಾಡೋ ಅಂಥ ಅವಕಾಶ ಸಿಕ್ಕಿದ್ದಕ್ಕೆ ನಾವು ತುಂಬ ಹೃದಯ ಧನ್ಯವಾದಗಳನ್ನ ಅರ್ಪಿಸ್ತೀವಿ. ಭಗವಂತ ಇವರಿಗೆ ಇನ್ನೊಂದು ಸತಿ ನಾನು ಹೇಳ್ತೀನಿ, ಹುಟ್ಟುಹಬ್ಬದ ಶುಭಾಶಯಗಳು. ಒಳ್ಳೆಯದಾಗಲಿ, ಮನೆ ಕುಟುಂಬದವರೆಲ್ಲರಿಗೂ ಒಳ್ಳೆಯದಾಗಲಿ. ಜನ್ಮದ ಪುಣ್ಯ ಮಾಡಿದ್ದೆ ಇಂಥ ಸ್ನೇಹಿತರನ್ನ ಪಡೆಯೋಕ್ಕೆ. ಅದರಲ್ಲಿ ನಮ್ಮ ಮೋಹನಣ್ಣವರು, ಶಂಕರೇಗೌಡರು, ಜಯರಾಮಣ್ಣವರು, ಎಲ್ಲರೂ ನಮ್ಮ ಲೋಕೇಶ್ ಅಣ್ಣ. ಯಾಕೆಂದರೆ ಇದು ಎಲ್ರಿಗೂ ಸಿಗಲ್ಲ ಈ ಭಾಗ್ಯ. ಯಾಕೆಂದರೆ ಇಷ್ಟೊಂದು ಜನ 100 ಜನ ಸೇರಿಸಿ ಇಂಥ ಎಲ್ಲ ಸೀನಿಯರ್ ಸಿಟಿಜನ್ ಪಡೆದಿದ್ದೀನಿ ಅಂದರೆ ಅನಂತ ಪುಣ್ಯವಂತ ಈ ಭೂಮಿ ಮೇಲೆ ಯಾರೂ ಇಲ್ಲ ಅಂತ ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಅದೇ ರೀತಿ ಇವರೆಲ್ಲ ಸಹಕಾರ ಇನ್ನು ಮುಂದೆ ಇದೇ ಥರ ಇರಲಿ. ಅವ್ರನ್ನ ಆಭಾರಿ ಆಯ್ತೀನಿ, ಚಿರಋಣಿ ಆಯ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.